ಶುಭೋದಯ ಮಕ್ಕಳೇ, ನಾವು ಇದುವರೆಗೂ 4ನೇ ತರಗತಿ ಕನ್ನಡ ವಿಷಯದ ಪಾಠ 9 ಮಹಿಳಾ ದಿನಾಚರಣೆ ಪಾಠದಲ್ಲಿ ನಾವು ಮಹಿಳಾ ದಿನಾಚರಣೆಯನ್ನು ಶಾಲೆಯಲ್ಲಿ ಆಚರಿಸಿ ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿ ಮಹಿಳಾ ದಿನಾಚರಣೆಯ ಕುರಿತು ಶ್ರೀಮತಿ ಮಹಾಲಕ್ಷ್ಮಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. 1857 ಮಾರ್ಚ್ 8ರಂದು ಮಹಿಳಾ ವರ್ಷಾಚರಣೆಯನ್ನು ಆರಂಭಿಸಲಾಯಿತು ಎಂಬ ವಿಷಯದ ಬಗ್ಗೆ ತಿಳಿದುಕೊಂಡೆವು. ಉಳಿದ ವಿಷಯವನ್ನು ಇಂದಿನ ತರಗತಿಯಲ್ಲಿ ತಿಳಿಯೋಣ. ನಾವೀಗ ಪಾಠವನ್ನು ಆಲಿಸೋಣ. ನಮ್ಮ ನಾಡಿನಲ್ಲಿ ಒನಕ್ಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಬೆಳವಡಿ ಮಲ್ಲಮ್ಮ ಮುಂತಾದ ಅನೇಕ ವೀರನಾರಿಯರ ಹೆಸರು ಅಜರಾಮರವಾಗಿವೆ. ಈ ಸಂದರ್ಭದಲ್ಲಿ ಒನಕ್ಕೆ ಓಬವ್ವಳ ಬಗ್ಗೆ ಕಿರುಪರಿಚಯ ಮಾಡಿಕೊಳ್ಳೋಣ. ಹಿಂದೆ ಚಿತ್ರದುರ್ಗವನ್ನು ಮದಕರಿ ನಾಯಕ ಪಾಳೆಗಾರನು ಆಳುತ್ತಿದ್ದನು. ಒಮ್ಮೆ ದುರ್ಗದ ಕೋಟೆಗೆ ಹೈದರಾಲಿ ಸೈನಿಕರು ಮುತ್ತಿಗೆ ಹಾಕಿದರು. ಹೈದರಾಲಿ ಸೈನಿಕರು ಕೊಳದ ಸಮೀಪ ಇದ್ದ ಕಳ್ಳಗಿಂಡಿಯ ಮೂಲಕ ಕೋಟೆಯನ್ನು ಪ್ರವೇಶಿಸಲು ಹೊಂಚು ಹಾಕಿದ್ದರು. ಆ ಕಳ್ಳಗಿಂಡಿಯ ಮೂಲಕ ಒಬ್ಬೊಬ್ಬರೇ ಕೋಟೆಯ ಒಳಗೆ ಹೋಗಲು ಸಿದ್ಧರಾದರು. ಓಬವ್ವ ಕೋಟೆಯ ಒಬ್ಬ ಕಾವಲುಗಾರನ ಹೆಂಡತಿ. ಆಕೆ ತಣ್ಣೀರು ಕೊಳದ ಹತ್ತಿರ ನೀರು ತರಲು ಕೊಡವನ್ನು ಹಿಡಿದು ಬಂದಳು. ಆಗ ಕಳ್ಳಗಿಂಡಿಯ ಹತ್ತಿರ ಪಿಸುಗುಟ್ಟುವ ಧ್ವನಿ ಕೇಳಿಸಿತು. ಶತ್ರು ಸೈನಿಕರು ಕೋಟೆಯೊಳಗೆ ನುಸುಳಲು ಹವಣಿಸುತ್ತಿದ್ದರು. ಇದನ್ನು ಅರಿತ ಓಬವ್ವ ತನ್ನ ಗುಡಿಸಲಿಗೆ ಹೋಗಿ ಒನಕೆಯನ್ನು ತಂದಳು. ಕೈಯಲ್ಲಿ ಒನಕೆ ಹಿಡಿದು ಆ ಕಳ್ಳಗಿಂಡಿಯ ಮಗ್ಗುಲಿಗೆ ನಿಂತುಕೊಂಡಳು. ಒಳ ನುಸುಳಿ ಬರುತ್ತಿದ್ದ ಹೈದರಾಲಿ ಸೈನಿಕರನ್ನು ಒನಕೆಯಿಂದ ಹೊಡೆದು ಸಾಯಿಸಿದಳು. ಹೀಗೆ 100 ಸೈನಿಕರು ಹತರಾದರು. ಆಗ ಮದಕರಿ ನಾಯಕನು ದಂಡಿನೊಡನೆ ಆ ಸ್ಥಳಕ್ಕೆ ಬಂದನು. ಓಬವ್ವಳ ಸಾಹಸಕ್ಕೆ ಬೆರಗಾದನು. ದುರ್ಗವನ್ನು ರಕ್ಷಿಸಿದ ಓಬವ್ವಳನ್ನು ಕೊಂಡಾಡಿದನು. ಒನಕೆ ಓಬವ್ವಳನ್ನು ಕನ್ನಡ ನಾಡಿನ ಜನರು ಮರೆಯುವಂತಿಲ್ಲ. ಆಕೆಯ ಸಾಹಸದಿಂದ ಯುದ್ಧದಲ್ಲಿ ದುರ್ಗಕ್ಕೆ ಜಯ ಲಭಿಸಿತು. ಹೀಗೆ ಅನೇಕ ಮಹಿಳೆಯರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಸಾಧನೆಗೈದಿರುವರು. ನಾವು ಸಹ ಇಂತಹ ಸಾಧಕ ಮಹಿಳೆಯರ ಆದರ್ಶಗಳನ್ನು ಪಾಲಿಸಿಕೊಂಡು ಈ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳೋಣ ಎಂದರು. ಮಕ್ಕಳೆಲ್ಲರೂ ಉತ್ಸಾಹದಿಂದ ಭಾಷಣವನ್ನು ಆಲಿಸುವುದರಲ್ಲಿ ಮೈಮರೆತಿದ್ದರು. ವಿದ್ಯಾರ್ಥಿನಿ ಫಾತಿಮಳು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದಳು. ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಯಿತು. SDMCಯವರ ಸಹಕಾರದಿಂದ ಎಲ್ಲರಿಗೂ ಸಿಹಿ ಹಂಚಲಾಯಿತು. ಮಕ್ಕಳೇ, ನಾವೀಗ ಈ ಪಾಠದ ಸಾರಾಂಶವನ್ನು ತಿಳಿಯೋಣ. ಕರ್ನಾಟಕದಲ್ಲಿ ಒನಕ್ಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಬೆಳವಡಿ ಮಲ್ಲಮ್ಮ ಮುಂತಾದ ವೀರನಾರಿಯರ ಹೆಸರು ಪ್ರಸಿದ್ಧಿಯಾಗಿದೆ. ಏಕೆಂದರೆ ಅವರ ನಾಡಸೇವೆ ಪ್ರತಿಯೊಬ್ಬರೂ ಸ್ಮರಿಸಲೇಬೇಕಾಗಿದೆ. ಅವರಲ್ಲಿ ಒಬ್ಬರಾದ ಒನಕ್ಕೆ ಓಬವ್ವ ಅವರ ಬಗ್ಗೆ ತಿಳಿಯೋಣ. ಹಿಂದಿನ ಕಾಲದಲ್ಲಿ ಚಿತ್ರದುರ್ಗ ಎಂಬ ಪ್ರದೇಶವನ್ನು ರಾಜ ಮದಕರಿ ನಾಯಕ ಎಂಬ ಪಾಳೆಗಾರ ಆಳುತ್ತಿದ್ದನು. ಒಮ್ಮೆ ಚಿತ್ರದುರ್ಗದ ಕೋಟೆಗೆ ಹೈದರಾಲಿಯ ಸೈನಿಕರು ಮುತ್ತಿಗೆ ಹಾಕಿದರು. ಹಾಗೂ ಕೊಳದ ಸಮೀಪ ಇದ್ದ ಒಂದು ಚಿಕ್ಕ ಕಿಂಡಿಯ ಮೂಲಕ ಒಳ ಪ್ರವೇಶಿಸಲು ಕಾದು ಕುಳಿತಿದ್ದರು. ಹಾಗೂ ಅವಕಾಶ ಸಿಕ್ಕಾಗ ಒಬ್ಬೊಬ್ಬರಾಗಿ ಕೋಟೆಯ ಒಳಗೆ ಹೋಗಲು ಸಿದ್ಧರಾಗಿದ್ದರು. ಓಬವ್ವ ಕೋಟೆಯ ಒಬ್ಬ ಕಾವಲುಗಾರನ ಹೆಂಡತಿ. ನೀರು ತರಲೆಂದು ಕೊಳದ ಬಳಿ ಬಂದಾಗ ಹೈದರಾಲಿ ಸೈನಿಕರ ಪಿಸುಧ್ವನಿ ಅಥವಾ ಮೆಲ್ಲನೆ ಮಾತನಾಡುವ ಧ್ವನಿ ಕೇಳಿಸಿತು. ಇದನ್ನು ಗಮನಿಸಿದ ಓಬವ್ವ ತನ್ನ ಗಂಡ ಈಗ ತಾನೇ ಊಟಕ್ಕೆ ಕೂತಿದ್ದಾನೆ, ಶತ್ರುಗಳು ಕೋಟೆಯ ಒಳಗೆ ಬರಲು ಆತುರ ಪಡುತ್ತಿದ್ದಾರೆ, ಹೇಗಾದರೂ ಮಾಡಿ ಸೈನಿಕರನ್ನು ಸದೆಬಡಿಯಬೇಕು ಎಂದು ತೀರ್ಮಾನಿಸಿ ತನ್ನ ಗುಡಿಸಲಿಗೆ ಹೋಗಿ ಮೆಲ್ಲನೆ ಒನಕೆಯನ್ನು ತಂದು
ಕಿಂಡಿಯ ಒಂದು ಬದಿ ಮೆಲ್ಲನೆ ನಿಂತಳು. ಆಗ ಒಬ್ಬೊಬ್ಬರಾಗಿ ನುಸುಳಿ ಅಥವಾ ನುಗ್ಗಿ ಬರುತ್ತಿದ್ದ ಹೈದರಾಲಿ ಸೈನಿಕರನ್ನು ಒನಕೆಯಿಂದ ಒಡೆದು ಸಾಯಿಸಿ ಒಂದು ಕಡೆ ಗುಡ್ಡೆ ಹಾಕಿದಳು. ಹೀಗೆ 100 ಸೈನಿಕರು ಸತ್ತರು. ಆಗ ಮದಕರಿ ನಾಯಕನು ದಂಡಿನೊಡನೆ ಆ ಸ್ಥಳಕ್ಕೆ ಬಂದನು. ಓಬವ್ವಳ ಸಾಹಸ ಕಂಡು ಆಶ್ಚರ್ಯಗೊಂಡು ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ ಕಾವಲುಗಾರನ ಹೆಂಡತಿ ಓಬವ್ವಳನ್ನು ಹೊಗಳಿ ಕೊಂಡಾಡಿದನು. ಈ ಕಾರ್ಯದಿಂದ ಕರ್ನಾಟಕದ ಜನರು ಓಬವ್ವಳನ್ನು ಮರೆಯುವಂತಿಲ್ಲ. ಏಕೆಂದರೆ ಆಕೆಯ ಸಾಹಸ ಮತ್ತು ಧೈರ್ಯದಿಂದ ಚಿತ್ರದುರ್ಗ ಕೋಟೆ ಉಳಿಯಿತು. ಹೀಗೆ ಅನೇಕ ಮಹಿಳೆಯರು ತಮ್ಮ ಪ್ರಾಣವನ್ನು ತೊರೆದು ಸಾಧನೆ ಮಾಡಿದ್ದಾರೆ. ನಾವೆಲ್ಲರೂ ಇಂತಹ ಮಹಿಳೆಯರ ಆದರ್ಶಗಳನ್ನು ಪಾಲಿಸಿ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳೋಣ ಎಂದು ಹೇಳಿ ತಮ್ಮ ಭಾಷಣವನ್ನು ಮಹಾಲಕ್ಷ್ಮಿಯವರು ಮುಗಿಸಿದರು. ಮಕ್ಕಳೆಲ್ಲರೂ ಮಹಾಲಕ್ಷ್ಮಿಯವರ ಭಾಷಣವನ್ನು ಆಲಿಸುತ್ತಿದ್ದರು. ಕೊನೆಯದಾಗಿ ವಿದ್ಯಾರ್ಥಿನಿ ಫಾತಿಮಾ ಸರ್ವರನ್ನು ವಂದಿಸಿದಳು. ರಾಷ್ಟ್ರಗೀತೆ ಹಾಡಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು. SDMC ಅವರು ಎಲ್ಲರಿಗೂ ಸಿಹಿಯನ್ನು ಹಂಚಿದರು. ನಾವು ಇದುವರೆಗೂ ಭಾರತೀಯ ಮಹಿಳಾ ಮನೆಗಳು ಮಾಡಿದ ಸಾಧನೆಯ ಬಗ್ಗೆ ಹಾಗೂ ಅವರಲ್ಲಿದ್ದ ಆದರ್ಶಗಳನ್ನು ವಿದ್ಯಾರ್ಥಿಗಳಾದ ನಾವು ಕೂಡ ನಮ್ಮ ಜೀವನದಲ್ಲಿ ಪಾಲಿಸಿ ಉತ್ತಮ ವಿದ್ಯಾರ್ಥಿಗಳಾಗಬೇಕು. ಧನ್ಯವಾದಗಳು ಮಕ್ಕಳೇ.